ಸಾಮಾನ್ಯವಾಗಿ ನೀವು ಕಳ್ಳತನ ದರೋಡೆ ಮೂವಿಗಳನ್ನ ನೋಡೇ ಇರ್ತೀರಾ. ಆದ್ರೆ ಈ ರೀತಿಯ ಸ್ಟೋರಿಯನ್ನ ಬಹುಶಃ ನೀವು ನೋಡಿರ್ಲಿಕ್ಕಿಲ್ಲ. ನನ್ಗೇನೋ ಈ ಸೀರೀಸ್ನ ಸ್ಟೋರಿ ತುಂಬಾ ಯೂನಿಕ್ ಅನಿಸ್ತು. ಅದೇ ರೀತಿ ನಿಮಗೆ ಈ ಸೀರೀಸ್ ಹೇಗೆ ಅನಿಸ್ತು ಅನ್ನೋದನ್ನ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ. ಈ ಸೀರೀಸ್ನ ಹೆಸರು ಲೂಪಿನ್. ಈ ಸೀರೀಸ್ನ 3 ಸೀಸನ್ಗಳು ಆಲ್ರೆಡಿ ರಿಲೀಸ್ ಆಗಿದಾವೆ. ಇವತ್ತು ಸೀಸನ್ 1 ಅನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ. ಫಸ್ಟ್ ಸೀಸನ್ ನಲ್ಲಿ ಟೋಟಲ್ ಆಗಿ 5 ಎಪಿಸೋಡ್ಗಳಿದಾವೆ. ಇದನ್ನ 2 ಪಾರ್ಟ್ಗಳಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲನೇ ಎಪಿಸೋಡ್ನ ಫಸ್ಟ್ ಸೀನ್ ನಲ್ಲಿ ಅಸಾನ್ ಅನ್ನೋ ವ್ಯಕ್ತಿಯನ್ನ ತೋರಿಸ್ತಾರೆ. ಇವನೇ ಈ ಸೀರೀಸ್ ನ ಮೇನ್ ಕ್ಯಾರೆಕ್ಟರ್. ಇವನು ಪ್ಯಾರಿಸ್ ನ ಒಂದು ಮ್ಯೂಸಿಯಂ ನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಮ್ಯೂಸಿಯಂ ನ ಒಳಗಡೆ ಎಂಟರ್ ಆಗೋ ಪ್ರತಿ ವ್ಯಕ್ತಿಯನ್ನ ಹಾಗೂ ಅವರ ವಸ್ತುಗಳನ್ನ ತುಂಬಾ ಸ್ಟ್ರಿಕ್ಟ್ ಆಗಿ ಚೆಕ್ ಮಾಡಲಾಗ್ತಾ ಇರುತ್ತೆ. ಈ ಮ್ಯೂಸಿಯಂ ನಲ್ಲಿ ಒಂದಕ್ಕಿಂತ ಒಂದು ದುಬಾರಿ ಬೆಲೆ ಬಾಳೋ ಪೇಂಟಿಂಗ್ಸ್ ಹಾಗೂ ದುಬಾರಿ ವಸ್ತುಗಳನ್ನ ತಗೊಂಡ್ ಬಂದು ಅವುಗಳನ್ನ ಹರಾಜಿನಲ್ಲಿಟ್ಟು ಸೇಲ್ ಮಾಡ್ತಾ ಇರ್ತಾರೆ. ಇತ್ತೀಚೆಗಷ್ಟೇ ಈ ಹಾರವನ್ನ ಮ್ಯೂಸಿಯಂಗೆ ತಂದಿರ್ತಾರೆ. ಇದರ ಹರಾಜನ್ನ ಮುಂದಿನ ವಾರ ಇಟ್ಕೊಂಡಿರ್ತಾರೆ. ಹಾಗೆ ಇದರ ಬೆಲೆ 20 ಮಿಲಿಯನ್ ಯೂರೋವರೆಗೂ ಹೋಗೋ ಸಾಧ್ಯತೆ ಇದೆ ಅಂತ ಮಾತಾಡ್ಕೊಳ್ತಾ ಇರ್ತಾರೆ. ಅಸಾನ್ ತನ್ನ ಕೆಲಸವನ್ನ ಮುಗಿಸ್ಕೊಂಡು ಒಂದು ಹೋಟೆಲ್ ನಲ್ಲಿ ತನ್ನ ಹೆಂಡತಿ ಕ್ಲೇರಳನ್ನ ಭೇಟಿ ಮಾಡ್ತಾನೆ. ಅಸಾನ್ ಅವಳಿಗೆ ಸ್ವಲ್ಪ ಹಣವನ್ನ ಕೊಟ್ಟು ನಾನು ನನ್ನ ಮಗನನ್ನ ಭೇಟಿ ಆಗ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಕ್ಲೇರ್ ಸರಿ, ಶನಿವಾರ ಸಂಜೆ ನೀನು ಅವನನ್ನ ಭೇಟಿ ಮಾಡಬಹುದು ಅಂತ ಹೇಳ್ತಾಳೆ. ನೆಕ್ಸ್ಟ್ ಸೀನ್ ನಲ್ಲಿ ಅಸಾನ್ ವಿನ್ಸೆಂಟ್ ಅನ್ನೋ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾನೆ. ಅಸಾನ್ ವಿನ್ಸೆಂಟ್ ನ ಬಳಿ ಬಡ್ಡಿಗೆ ಅಂತ ಹಣ ತಗೊಂಡಿರ್ತಾನೆ. ಆದ್ರೆ ಹೇಳಿದ ಸಮಯಕ್ಕೆ ವಾಪಸ್ ಕೊಟ್ಟಿರೋದಿಲ್ಲ. ವಿನ್ಸೆಂಟ್ ಅವನ ಪಾರ್ಟ್ನರ್ ಕೆವಿನ್ಗೆ ಅಸಾನ್ನ ಕೆಳಗಡೆ ಹಾಕೋದಕ್ಕೆ ಹೇಳ್ತಾನೆ. ಅಷ್ಟರಲ್ಲಿ ಅಸಾನ್, ಒಂದ್ ನಿಮಿಷ ನನ್ನ ಮಾತು ಕೇಳು, ನನ್ನ ಹತ್ರ ಒಂದು ಮಾಸ್ಟರ್ ಪ್ಲಾನ್ ಇದೆ, ಅದರಿಂದ ನಾವು ಕೋಟ್ಯಾಧಿಪತಿಗಳಾಗ್ಬೋದು ಅಂತ ಹೇಳ್ತಾನೆ. ನಾನೊಂದು ಮ್ಯೂಸಿಯಂ ನಲ್ಲಿ ಕ್ಲೀನರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಮುಂದಿನ ವಾರ ಅಲ್ಲಿ ಒಂದು ದುಬಾರಿ ಬೆಲೆಯ ಹಾರವನ್ನ ಹರಾಜು ಮಾಡ್ತಿದ್ದಾರೆ. ಅದರ ಬೆಲೆ ಕೋಟಿಯಲ್ಲಿದೆ. ನಾವು ಆ ದುಬಾರಿ ಹಾರವನ್ನ ನೀಟಾಗಿ ಮ್ಯೂಸಿಯಂನಿಂದ ಎಸ್ಕೇಪ್ ಮಾಡ್ಬೇಕಷ್ಟೇ. ದೊಡ್ಡ ದೊಡ್ಡ ಬಂಗಲೆಗಳಲ್ಲಿರೋರು ನಮ್ಮಂತವರ ಮೇಲೆ ಯಾವ ರೀತಿ ಗಮನ ಕೊಡೋದಿಲ್ವೋ ಹಾಗೆ ಮ್ಯೂಸಿಯಂನಲ್ಲಿ ಕೂಡ ಕ್ಲೀನರ್ಗಳ ಮೇಲೆ ಯಾರು ಹೆಚ್ಚಾಗಿ ಗಮನ ಕೊಡೋದಿಲ್ಲ. ಮ್ಯೂಸಿಯಂನಲ್ಲಿ ಎಲ್ಲಾ ಕಡೆ ಸಿಸಿ ಕ್ಯಾಮ್ರಾಗಳಿದಾವೆ. ಆದ್ರೆ ಕ್ಲೀನರ್ಗಳ ಲಾಕರ್ ರೂಮ್ ಅನ್ನ ಬಿಟ್ಟು ಕ್ಲೀನರ್ಗಳಿಗೆ ಓಡಾಡೋದಕ್ಕೆ ಅಂತಾನೆ ಮ್ಯೂಸಿಯಂನಲ್ಲಿ ಸಪರೇಟ್ ದಾರಿ, ಸಪರೇಟ್ ಡೋರು ಹಾಗೆ ಸಪರೇಟ್ ಲಿಫ್ಟ್ ಇದೆ. ನೀವೆಲ್ಲ ಆ ಹಾರದ ಹರಾಜಿನ ದಿನ ಕ್ಲೀನರ್ಗಳಾಗಿ ಮ್ಯೂಸಿಯಂನ ಒಳಗಡೆ ಹೋಗ್ತೀರಾ. ಆದ್ರೆ ಆಚೆ ಬರುವಾಗ ನೀವು ಕೋಟ್ಯಾಧಿಪತಿಗಳಾಗಿರ್ತೀರಾ. ನಿಮ್ಮನ್ನೆಲ್ಲ ಒಳಗಡೆ ಕರ್ಕೊಂಡು ಹೋಗೋ ಜವಾಬ್ದಾರಿ ನಂದು. ಮ್ಯೂಸಿಯಂನ ಒಳಗಡೆ ತಗೊಂಡೋಗೋ ಕ್ಲೀನಿಂಗ್ ಮಟೀರಿಯಲ್ಸ್ ಹಾಗೂ ಹೊರಗಡೆ ತಗೊಂಡ್ ಬರೋ ವೇಸ್ಟೇಜ್ ಅನ್ನ ಬಿಟ್ಟು ಮಿಕ್ಕ ಎಲ್ಲಾ ಐಟಮ್ಸ್ ಗಳನ್ನ ಸ್ಕ್ಯಾನಿಂಗ್ ಮಾಡಲಾಗುತ್ತೆ. ಅದರಿಂದ ನೀವು ಕ್ಲೋರೋಫಾರ್ಮ್ ಅನ್ನ ಈಸಿಯಾಗಿ ಒಳಗಡೆ ತಗೊಂಡು ಹೋಗ್ಬೋದು. ಒಳಗಡೆ ಹೋದ್ಮೇಲೆ ವಿನ್ಸೆಂಟ್ ಹಾಗೂ ಕೆವಿನ್ ಗಾರ್ಡ್ಗಳ ಪ್ರಜ್ಞೆಯನ್ನ ತಪ್ಪಿಸಿ ಅವರ ಯೂನಿಫಾರ್ಮ್ ಅನ್ನ ಹಾಕೊಳ್ತೀರಾ. ರೂಡಿ, ನೀನು ಸೆಕ್ಯೂರಿಟಿ ರೂಮ್ಗೆ ಹೋಗ್ತೀಯಾ. ಅಲ್ಲಿ ಒಬ್ಬ ಸೆಕ್ಯೂರಿಟಿ ಯಾವಾಗ್ಲೂ ಟೈಟ್ ಆಗಿ ಕೂತ್ಕೊಂಡಿರ್ತಾನೆ. ನಿನ್ ಕೆಲಸ ಏನಂದ್ರೆ ಸೆಕ್ಯೂರಿಟಿ ರೂಮ್ಗೆ ಹೋಗಿ ಕ್ಯಾಮ್ರಾಗಳನ್ನ ಆಫ್ ಮಾಡೋದು. ಕ್ಯಾಮ್ರಾಗಳು ಆಫ್ ಆದ್ಮೇಲೆ ಸರಿಯಾಗಿ 7 ನಿಮಿಷಕ್ಕೆ ಪೊಲೀಸರಿಗೆ ಅಲರ್ಟ್ ಹೋಗುತ್ತೆ. ತಕ್ಷಣ ಅವರು ಅಲ್ಲಿಗೆ ಬರ್ತಾರೆ. ಹಾಗಾಗಿ ನಾವು ಇದೇ 7 ನಿಮಿಷಗಳ ಸಮಯದಲ್ಲಿ ಆ ಹಾರವನ್ನ ಅಲ್ಲಿಂದ ಎಸ್ಕೇಪ್ ಮಾಡಬೇಕು. ಹರಾಜ್ ಆದ್ಮೇಲೆ ಹಾರವನ್ನ ಈ ಜಾಗದಲ್ಲಿ ಇಡಲಾಗುತ್ತೆ. ಹಾರವನ್ನ ಎತ್ಕೊಳ್ಳಿ ಹಾಗೆ ಅಲ್ಲಿಂದ ಆಚೆ ಹೊರಡ್ತಾ ಇರಿ. ನೀವು ಆಚೆ ಬರೋಷ್ಟರಲ್ಲಿ ರೂಡಿ ಒಂದು ಸೂಪರ್ ಕಾರ್ ನಲ್ಲಿ ನಿಮ್ಗೋಸ್ಕರ ವೇಟ್ ಮಾಡ್ತಿರ್ತಾನೆ ಅಂತ ಕಂಪ್ಲೀಟ್ ಪ್ಲಾನ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾನೆ. ಆಗ ವಿನ್ಸೆಂಟ್ ಇದ್ದೋನು, ಎಲ್ಲಾ ಕೆಲಸ ನಾವೇ ಮಾಡಿದ್ರೆ ನೀನೇ ನಿಂತ್ಕೊಂಡು ತಮಾಷೆ ನೋಡ್ತಾ ಇರ್ತೀಯ ಅಂತ ಕೇಳ್ತಾನೆ. ಅದಕ್ಕೆ ಅಸಾನ್, ನಾನು ಮ್ಯೂಸಿಯಂನ ಒಳಗಡೆ ಆ ಹಾರವನ್ನು ಖರೀದಿ ಮಾಡ್ತಾ ಇರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಎಕ್ಸಿಬಿಷನ್ ನ ದಿನವನ್ನ ತೋರಿಸ್ತಾರೆ. ಅಂದ್ರೆ ರಾತ್ರಿ ದೇಶದ ಎಲ್ಲಾ ಪ್ರಸಿದ್ಧ ಹಾಗೂ ಶ್ರೀಮಂತ ವ್ಯಕ್ತಿಗಳು ಈ ಹರಾಜಿನಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಬಂದಿರ್ತಾರೆ. ಅಸಾನ್ ಕೂಡ ನಕಲಿ ಐಡಿ ಹಾಗೂ ನಕಲಿ ಹೆಸರಿನ ಜೊತೆ ಮ್ಯೂಸಿಯಂನ ಒಳಗಡೆ ಎಂಟರ್ ಆಗ್ತಾನೆ. ಇನ್ನೊಂದ್ ಕಡೆ ವಿನ್ಸೆಂಟ್, ಕೆವಿನ್ ಹಾಗೂ ರೂಡಿ ಮೂವರು ಕೂಡ ಮ್ಯೂಸಿಯಂನ ಒಳಗಡೆ ಎಂಟರ್ ಆಗ್ತಾರೆ. ಪ್ಲಾನ್ ನ ಪ್ರಕಾರ ಅವರು ಎಲ್ಲಾ ಸೆಕ್ಯೂರಿಟಿ ಚೆಕ್ ಗಳನ್ನ ಪಾಸ್ ಮಾಡ್ತಾರೆ. ಹಾಗೆ ಕ್ಲೋರೋಫಾರ್ಮ್ ಅನ್ನ ತಗೊಂಡು ಸೇಫ್ ಆಗಿ ಲಾಕರ್ ರೂಮ್ ಅನ್ನ ತಲುಪ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಹರಾಜಿನ ಪ್ರಕ್ರಿಯೆಯನ್ನ ತೋರಿಸ್ತಾರೆ. ಈ ಕಾರ್ಯಕ್ರಮದ ನಿರೂಪಕ ಹಾರದ ಇತಿಹಾಸವನ್ನ ಹೇಳೋದಕ್ಕೆ ಶುರು ಮಾಡ್ತಾನೆ. ಒಂದು ಕಾಲದಲ್ಲಿ ಲೂಯಿಸ್ ಸಾಲ್ವೆ ಈ ಹಾರವನ್ನ ಮ್ಯಾರಿ ಆಂಟೋನೈಟ್ಗೆ ಕೊಟ್ಟಿದ್ರು. ಹಲವಾರು ವರ್ಷಗಳ ನಂತರ ಈ ಹಾರ ಬಂದು ಪ್ಯಾಲಿಗ್ರಿನಿ ಪರಿವಾರಕ್ಕೆ ಸೇರ್ಕೊಂಡಿದೆ. ಆದ್ರೆ 25 ವರ್ಷಗಳ ಹಿಂದೆ ಇದೇ ಹಾರ ಅಲ್ಲಿಂದ ಕಳ್ಳತನವಾಗಿತ್ತು. ಡಕಾಯಿತರು ಈ ಹಾರವನ್ನ ಕಟ್ ಮಾಡಿ ಹಾರದಲ್ಲಿರೋ ಡೈಮಂಡ್ ಗಳನ್ನ ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಸೇಲ್ ಮಾಡಿದ್ರು. ಆದ್ರೆ ಮಿಸ್ಟರ್ ಪ್ಯಾಲಿಗ್ರಿನಿ ಪ್ರತಿಯೊಂದು ಡೈಮಂಡ್ ಅನ್ನು ಹುಡುಕಿ ತರಿಸಿದ್ರು. ಈಗ ಮತ್ತೆ ಅದನ್ನ ಮೊದಲಿನ ರೀತಿಯಲ್ಲೇ ರೆಡಿ ಮಾಡಲಾಗಿದೆ ಅಂತ ಹೇಳ್ತಾನೆ. ನಂತರ ಎಲ್ಲರೂ ಜೂಲಿಯಟ್ ಪ್ಯಾಲಿಗ್ರಿನಿಯನ್ನ ವೆಲ್ಕಮ್ ಮಾಡ್ತಾರೆ. ಹಾಗೆ ಹಾರದ ಹರಾಜಿನ ಪ್ರಕ್ರಿಯೆ ಶುರುವಾಗುತ್ತೆ. ಇನ್ನೊಂದ್ ಕಡೆ ವಿನ್ಸೆಂಟ್, ಕೆವಿನ್ ಹಾಗೂ ರೂಡಿ ಲಾಕರ್ ರೂಮ್ ನಲ್ಲಿ ಬೇಕಂತ ಜೋರಾಗಿ ಶಬ್ದಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇಬ್ರು ಗಾರ್ಡ್ಗಳು ಸೇರ್ಕೊಂಡು ಅದೇನಂತ ಚೆಕ್ ಮಾಡೋದಕ್ಕೆ ಅಂತ ಲಾಕರ್ ರೂಮ್ ನ ಕಡೆಗೆ ಬರ್ತಾರೆ. ಮೂವರು ಸೇರ್ಕೊಂಡು ಅವ್ರಿಗೆ ಸರಿಯಾಗಿ ಹೊಡೆದು ಅವರಿಗೆ ಪ್ರಜ್ಞೆಯನ್ನ ತಪ್ಪಿಸಿ ವಿನ್ಸೆಂಟ್ ಹಾಗೂ ಕೆವಿನ್ ಅವರ ಬಟ್ಟೆಗಳನ್ನ ಹಾಕೊಳ್ತಾರೆ. ಈ ಕಡೆ ಹರಾಜಿನಲ್ಲಿ ಹಾರದ ಬೆಲೆ 32 ಮಿಲಿಯನ್ ಯೂರೋವರೆಗೂ ಹೋಗುತ್ತೆ. ಇನ್ನೊಂದ್ ಕಡೆ ರೂಡಿ ಸೆಕ್ಯೂರಿಟಿ ರೂಮ್ಗೆ ಹೋಗಿ ಗಾರ್ಡ್ನ ಮೇಲೆ ಅಟ್ಯಾಕ್ ಮಾಡಿ ಕ್ಯಾಮ್ರಾಗಳನ್ನ ಆಫ್ ಮಾಡ್ತಾನೆ. ನಂತರ ಅಸಾನ್ಗೆ ಕ್ಯಾಮ್ರಾಗಳು ಆಫ್ ಆಗಿದಾವೆ ಅಂತ ಮೆಸೇಜ್ ಮಾಡ್ತಾನೆ. ಅಷ್ಟರಲ್ಲೇ ಹಾರದ ಬೆಲೆ 42 ಮಿಲಿಯನ್ ಯೂರೋ ತಲುಪಿರುತ್ತೆ.
ಹಸಾನ್ ಇದ್ದೋನು ಈ ಹರಾಜು ತುಂಬಾ ಟೈಮ್ ತಗೊಳ್ತಾ ಇದೆ, ಅದಕ್ಕೆ ನಾನು ಈ ಹಾರದ ಬೆಲೆಯನ್ನ 60 ಮಿಲಿಯನ್ ಯೂರೋಗೆ ಏರಿಸ್ತಾ ಇದ್ದೀನಿ ಅಂತ ಹೇಳ್ತಾನೆ. ನಂತರ ಈ ಹರಾಜಿನಲ್ಲಿ ಆ ಹಾರ ಹಸಾನ್ನ ಹೆಸರಿಗೆ ಹೋಗುತ್ತೆ. ಯಾಕಂದ್ರೆ ಅದಕ್ಕಿಂತ ಹೆಚ್ಚು ಬೆಲೆಯನ್ನ ಕೊಟ್ಟು ಆ ಹಾರವನ್ನು ಖರೀದಿ ಮಾಡೋದಕ್ಕೆ ಅಲ್ಲಿ ಯಾರು ತಯಾರಿರೋದಿಲ್ಲ. ಈ ಕಡೆ ಕೆವಿನ್ ವಿನ್ಸೆಂಟ್ಗೆ ಇವ್ನು ನಮ್ಗೇನ್ ಮೋಸ ಮಾಡಿ ಓಡೋಗಲ್ಲ ತಾನೆ ಅಂತ ಕೇಳ್ತಿರ್ತಾನೆ. ಅದಕ್ಕೆ ವಿನ್ಸೆಂಟ್ ನಾವೇ ಅವನಿಗೆ ಮೋಸ ಮಾಡಿ ಹಾರವನ್ನ ತಗೊಂಡು ಎಸ್ಕೇಪ್ ಆಗೋಣ ಅಂತ ಹೇಳ್ತಾನೆ. ರೂಡಿ ಕೂಡ ಕಾರ್ನ ಬಳಿ ಓಡ್ಕೊಂಡು ಹೋಗಿ ಕಾರನ್ನ ಸ್ಟಾರ್ಟ್ ಮಾಡ್ಕೊಂಡು ಈ ಮೂವರು ಬರೋದನ್ನ ಎದುರು ನೋಡ್ತಾ ಇರ್ತಾನೆ. ನಿರೂಪಕ ಹಸಾನ್ನ ಹಾರದ ಬಳಿ ಕರ್ಕೊಂಡು ಹೋಗ್ತಾನೆ. ಪೇಮೆಂಟ್ ಕಂಪ್ಲೀಟ್ ಆದ್ಮೇಲೆ ನಿಮಗೆ ಈ ಹಾರವನ್ನ ಕೊಡಲಾಗುತ್ತೆ ಅಂತ ಹೇಳ್ತಾನೆ. ಅದಕ್ಕೆ ಹಸಾನ್ ಇದ್ದೋನು ನಾನೀಗ ಈ ಹಾರದ ಮಾಲೀಕ, ಅದಕ್ಕೆ ನಾನಿದನ್ನ ಪೇಮೆಂಟ್ ಮಾಡೋದಕ್ಕೂ ಮೊದಲು ಒಂದ್ಸಾರಿ ನೋಡೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ವಿನ್ಸೆಂಟ್ ಹಾಗೂ ಕೆವಿನ್ ಕೂಡ ಆ ಸಮಯದಲ್ಲಿ ಅಲ್ಲೇ ಇರ್ತಾರೆ. ಸೇಫ್ ಅನ್ನ ಓಪನ್ ಮಾಡಿ ಹಸಾನ್ ಹಾರವನ್ನ ನೋಡ್ತಾ ಇರುವಾಗ ವಿನ್ಸೆಂಟ್ ಮತ್ತು ಕೆವಿನ್ ಹಸಾನ್ ಹಾಗೂ ನಿರೂಪಕನ ಮೇಲೆ ಅಟ್ಯಾಕ್ ಮಾಡ್ತಾರೆ. ಇಬ್ಬರಿಗೂ ಸರಿಯಾಗಿ ಬಾರಿಸಿ ಅವರ ಕೈಗಳನ್ನ ಕಟ್ಟಾಕಿ ಹಾರವನ್ನ ತಗೊಂಡು ಅಲ್ಲಿಂದ ಓಡೋಕೆ ಶುರು ಮಾಡ್ತಾರೆ. ಅಷ್ಟರಲ್ಲಿ ಕ್ಯಾಮ್ರಾಗಳು ಆಫ್ ಆಗಿ 7 ನಿಮಿಷಗಳು ಕಂಪ್ಲೀಟ್ ಆಗಿದ್ರಿಂದ ಅಲಾರಾಮ್ಗಳು ಹೊಡ್ಕೊಳ್ತವೆ. ಮ್ಯೂಸಿಯಂನ ಒಳಗಡೆ ಒಂದು ಹಂಗಾಮನೆ ಕ್ರಿಯೇಟ್ ಆಗುತ್ತೆ. ವಿನ್ಸೆಂಟ್ ಹಾಗೂ ಕೆವಿನ್ ಓಡ್ಕೊಂಡು ಹೋಗಿ ಕಾರನ್ನ ಹತ್ಕೊಳ್ತಾರೆ. ತಕ್ಷಣ ರೂಡಿ ಕಾರನ್ನ ಫಾಸ್ಟ್ ಆಗಿ ಡ್ರೈವ್ ಮಾಡ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಆದ್ರೆ ಅಷ್ಟರಲ್ಲೇ ಪೊಲೀಸರು ಅವರನ್ನ ಫಾಲೋ ಮಾಡೋದಕ್ಕೆ ಶುರು ಮಾಡಿರ್ತಾರೆ. ಕಾರ್ ತುಂಬಾ ಫಾಸ್ಟ್ ಆಗಿ ಇದ್ದಿದ್ರಿಂದ ಕಾರು ರೂಡಿಯ ಕಂಟ್ರೋಲ್ ತಪ್ಪಿ ಆಕ್ಸಿಡೆಂಟ್ ಆಗುತ್ತೆ. ಪೊಲೀಸರು ಮೂವರನ್ನು ಅರೆಸ್ಟ್ ಮಾಡಿ ಅವರಿಂದ ಹಾರವನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾರೆ. ಈ ಕಡೆ ಮ್ಯೂಸಿಯಂನಲ್ಲಿ ಪೊಲೀಸರು ಇಬ್ಬರ ಕೈಗಳನ್ನ ಫ್ರೀ ಮಾಡಿ ವಿಚಾರಣೆಯನ್ನ ಮಾಡ್ತಿರ್ತಾರೆ. ಪೊಲೀಸ್ ಆಫೀಸರ್ ಹಸಾನ್ಗೆ ನಾನು ನಿಮ್ಮ ಬಗ್ಗೆ ಆಗ್ಲಿ ನಿಮ್ಮ ಕಂಪನಿಯ ಬಗ್ಗೆ ಆಗ್ಲಿ ಇದಕ್ಕೂ ಮೊದಲು ಕೇಳೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ಹಸಾನ್ ನೀವು ಪ್ರತಿ ಸಾರಿ ಫೋನಲ್ಲಿ ಮಾತಾಡ್ತಾ ಇರುವಾಗ್ಲೂ ಅದರಿಂದ ನನ್ನ ಇನ್ಕಮ್ ಇನ್ಕ್ರೀಸ್ ಆಗ್ತಾನೆ ಇರುತ್ತೆ ಅಂತ ಟಾಂಟ್ ಕೊಡ್ತಾನೆ. ಅದೇ ಸಮಯಕ್ಕೆ ಪೊಲೀಸ್ಗೆ ತನ್ನ ಕಲೀಗ್ನ ಕಾಲ್ ಬರುತ್ತೆ. ಮೂವರನ್ನು ಅರೆಸ್ಟ್ ಮಾಡಿದೀವಿ, ಜೊತೆಗೆ ಆ ಹಾರ ಕೂಡ ಈಗ ನಮ್ಮ ಬಳಿನ ಇದೆ ಅಂತ ಹೇಳ್ತಾನೆ. ನಂತರ ಪೊಲೀಸ್ ಆಫೀಸರ್ ಹಸಾನ್ನ ಚೆಕ್ ಮಾಡಿ ಅವನನ್ನ ಅಲ್ಲಿಂದ ಕಳಿಸ್ತಾನೆ. ಈಗ ಸ್ಟೋರಿ ಫ್ಲಾಶ್ ಬ್ಯಾಕ್ಗೆ ಹೋಗುತ್ತೆ. ಹಸಾನ್ನ ತಂದೆ ಪ್ಯಾಲಿಗ್ರಿನಿ ಪರಿವಾರದ ಡ್ರೈವರ್ ಆಗಿದ್ರು. ಇವರ ಹೆಸರು ಬಾಬಾಕರ್. ಬಾಬಾಕರ್ ತುಂಬಾ ಪ್ರಾಮಾಣಿಕವಾಗಿ ಅವರ ಕೆಲಸವನ್ನ ಮಾಡ್ತಾ ಇದ್ರು. ಒಂದಿನ ಬಾಬಾಕರ್ ಅವರ ಮನೆಯ ಲೈಬ್ರರಿಯನ್ನು ಕ್ಲೀನ್ ಮಾಡ್ತಾ ಇರುವಾಗ ಮಿಸಸ್ ಪ್ಯಾಲಿಗ್ರಿನಿ ಅಲ್ಲಿಗೆ ಬರ್ತಾಳೆ. ನಿಮ್ಮ ಮಗನಿಗೆ ಈ ಲೈಬ್ರರಿಯಿಂದ ಯಾವ್ದಾದ್ರು ಬುಕ್ ಬೇಕು ಅಂದ್ರೆ ದಯವಿಟ್ಟು ತಗೊಂಡು ಹೋಗಿ ಅಂತ ಹೇಳ್ತಾಳೆ. ಆಕ್ಚುಯಲ್ ಆಗಿ ಮಿಸಸ್ ಪ್ಯಾಲಿಗ್ರಿನಿ ತುಂಬಾ ಒಳ್ಳೆ ವ್ಯಕ್ತಿ ಆಗಿರ್ತಾಳೆ. ಬಾಬಾಕರ್ ತಮ್ಮ ಮಗನಿಗೆ ಅಂತ ಒಂದು ಬುಕ್ ಅನ್ನ ತಗೊಳ್ತಾರೆ. ಕೆಲವು ದಿನಗಳ ನಂತರ ಪ್ಯಾಲಿಗ್ರಿನಿಯ ಮನೆಯಿಂದ ಆ ಹಾರ ಕಳ್ಳತನವಾಗುತ್ತೆ. ಹಾರದ ಕಳ್ಳತನದ ಆರೋಪ ಹಸಾನ್ನ ತಂದೆ ಬಾಬಾಕರ್ನ ಮೇಲೆ ಬರುತ್ತೆ. ಆದ್ರೆ ಇದೊಂದು ಸುಳ್ಳು ಆರೋಪವಾಗಿರುತ್ತೆ. ಈ ಸುಳ್ಳು ಆರೋಪದಿಂದ ಮನನೊಂದ ಬಾಬಾಕರ್ ಜೈಲಿನಲ್ಲಿ ಆತ್ಮಹತ್ಯೆಗೆ ಶರಣಾಗಿರ್ತಾರೆ. ಹಸಾನ್ ತನ್ನ ತಂದೆಯ ಸಾವಿನ ಬಳಿಕ ಒಬ್ಬಂಟಿಯಾಗಿರ್ತಾನೆ. ಅವನ ತಂದೆ ಅವನಿಗೆ ಅಂತ ತಗೊಂಡಿದ್ದ ಬುಕ್ ಸಿಗುತ್ತೆ. ಆ ಬುಕ್ನ ಹೆಸರು ಆರ್ಸನ್ ಲೂಪಿನ್. ಆರ್ಸನ್ ಲೂಪಿನ್ ಒಬ್ಬ ಅಸಾಮಾನ್ಯ ಕಳ್ಳನಾಗಿರ್ತಾನೆ. ಲೂಪಿನ್ನ ಯಾರು ಕೂಡ ನೋಡಿರೋದಿಲ್ಲ. ಅಪ್ಪಿತಪ್ಪಿ ಎಲ್ಲರೂ ಅವನನ್ನ ನೋಡಿದ್ರು ಕೂಡ ಇವನೇ ಲೂಪಿನ್ ಅಂತ ಯಾರಿಗೂ ಕೂಡ ಕಂಡು ಹಿಡಿಯಕ್ಕೆ ಆಗ್ತಾನೆ ಇರೋದಿಲ್ಲ. ಯಾಕಂದ್ರೆ ಅವನು ಯಾವಾಗ್ಲೂ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡ್ತಿರ್ತಾನೆ. ಹಸಾನ್ ದೊಡ್ಡವನಾಗ್ತಾನೆ. ಒಂದಿನ ಅವನು ಬೆಳಗ್ಗೆ ಎದ್ದಾಗ ಟಿವಿಯಲ್ಲಿ ಪ್ಯಾಲಿಗ್ರಿನಿ ಪರಿವಾರದಿಂದ ಕಳ್ಳತನಾಗಿದ್ದ ಹಾರ ಸಿಕ್ಕಿದೆ. ಅದನ್ನ ಕೆಲವೇ ದಿನಗಳಲ್ಲಿ ಪ್ಯಾರಿಸ್ನ ಮ್ಯೂಸಿಯಂನಲ್ಲಿ ಹರಾಜು ಮಾಡಲಾಗುತ್ತೆ ಅನ್ನೋ ನ್ಯೂಸ್ ಅನ್ನ ನೋಡ್ತಾನೆ. ಅದೇ ದಿನ ಹಸಾನ್ ಮ್ಯೂಸಿಯಂನಲ್ಲಿ ಖಾಲಿ ಇದ್ದ ಕ್ಲೀನರ್ ಕೆಲಸಕ್ಕೆ ಸೇರ್ಕೊಳ್ತಾನೆ. ನಂತರ ಅಲ್ಲಿಂದ ನೇರವಾಗಿ ವಿನ್ಸೆಂಟ್ನ ಬಳಿ ಹೋಗಿ ತನಗೆ ಅವಶ್ಯಕತೆ ಇಲ್ಲದಿದ್ರೂ ಕೂಡ 10% ಬಡ್ಡಿಗೆ ಹಣವನ್ನ ಸಾಲ ತಗೊಳ್ತಾನೆ. ಈ ರೀತಿ ವಿನ್ಸೆಂಟ್ ನಿಂದ ಸಾಲವನ್ನ ತಗೊಳ್ಳೋದು ಅವನ ಪ್ಲಾನ್ ನ ಒಂದು ಪಾರ್ಟ್ ಆಗಿರುತ್ತೆ. ಹಸಾನ್ ಅಡ್ವೆಂಚರ್ ಆಫ್ ಲೂಪಿನ್ ಅನ್ನೋ ಬುಕ್ ಅನ್ನು ಓದಿ ಅವನು ತನ್ನನ್ನ ತಾನೇ ಲೂಪಿನ್ ಅಂತ ಅನ್ಕೊಳ್ಳೋಕೆ ಶುರು ಮಾಡಿರ್ತಾನೆ. ಹಾಗೆ ಲೂಪಿನ್ ನ ರೀತಿಯಲ್ಲೇ ಪ್ರತಿ ವಿಷಯದಲ್ಲೂ ಎಲ್ಲರಿಗಿಂತ ಒಂದು ಹೆಜ್ಜೆ ಮುಂದೆ ಹೋಗಿ ಯೋಚನೆ ಮಾಡ್ತಿರ್ತಾನೆ. ನಂತರ ತನ್ನ ನಕಲಿ ಐಡಿ ಹಾಗೂ ನಕಲಿ ಹೆಸರನ್ನ ಕ್ರಿಯೇಟ್ ಮಾಡ್ತಾನೆ. ಹಸಾನ್ ಈ ಕಳ್ಳತನದಲ್ಲಿ ತನ್ನ ಫ್ರೆಂಡ್ನ ಸಹಾಯವನ್ನ ತಗೊಂಡು ಅವನಿಂದ ಹಾರದ ಡೂಪ್ಲಿಕೇಟ್ ಕಾಪಿಯನ್ನ ಮಾಡಿಸ್ಕೊಂಡಿರ್ತಾನೆ. ಮ್ಯೂಸಿಯಂನಲ್ಲಿ ವಿನ್ಸೆಂಟ್ ಹಾಗೂ ಕೆವಿನ್ ಅವನ ಮೇಲೆ ಅಟ್ಯಾಕ್ ಮಾಡ್ತಿದ್ದ ಹಾಗೆ ಅಸಲಿ ಹಾರವನ್ನ ಡಸ್ಟ್ಬಿನ್ ನ ಒಳಗಡೆ ಹಾಕಿ ತನ್ನ ಜೇಬಿಂದ ನಕಲಿ ಹಾರವನ್ನ ತೆಗೆದು ನೆಲದ ಮೇಲೆ ಬಿಸಾಕಿರ್ತಾನೆ. ನಂತರ ಕ್ಲೀನರ್ನ ವೇಷದಲ್ಲಿ ಬಂದು ಆ ಹಾರವನ್ನ ತಗೊಂಡು ವೇಸ್ಟೇಜ್ ಬ್ಯಾಗ್ ನ ಒಳಗಡೆ ಹಾಕಿರ್ತಾನೆ. ವೇಸ್ಟೇಜ್ ಬ್ಯಾಗ್ ಗಳ ಚೆಕಿಂಗ್ ಮಾಡದೇ ಇದ್ದ ಕಾರಣ ಹಸಾನ್ ಆ ಹಾರವನ್ನ ತುಂಬಾ ಈಸಿಯಾಗಿ ಮ್ಯೂಸಿಯಂ ನಿಂದ ಆಚೆ ತಗೊಂಡ್ ಬರ್ತಾನೆ. ಈ ಹಾರದ ಕಳ್ಳತನದ ಶಿಕ್ಷೆಯನ್ನ ಅವನ ತಂದೆ ಆಲ್ರೆಡಿ ಅನುಭವಿಸಿದ್ರು. ಈ ಕಡೆ ಪೊಲೀಸರಿಗೂ ತಾವು ವಶಪಡಿಸಿಕೊಂಡಿರೋ ಹಾರ ನಕಲಿ ಅನ್ನೋದು ಗೊತ್ತಾಗುತ್ತೆ. ಈ ಪೊಲೀಸ್ ಆಫೀಸರ್ನ ಹೆಸರು ಯೂಸೆಫ್. ಇವನಿಗೂ ಕೂಡ ಬುಕ್ಗಳನ್ನ ಓದೋದು ಒಂದು ಹಾಬಿ ಆಗಿರುತ್ತೆ. ಯೂಸೆಫ್ನ ಗಮನ ಒಂದು ಬುಕ್ನ ಮೇಲೆ ಹೋಗುತ್ತೆ. ಇದೇ ಲೂಪಿನ್ ಅನ್ನೋ ಬುಕ್ ಇಂದ ಹಸಾನ್ ಕೂಡ ಇನ್ಸ್ಪೈರ್ ಆಗಿ ಕಳ್ಳತನವನ್ನ ಮಾಡ್ತಾ ಇರ್ತಾನೆ. ಯೂಸೆಫ್ ಈ ಹಾರದ ಕೇಸನ್ನ ಸ್ಟಡಿ ಮಾಡೋಕೆ ಶುರು ಮಾಡ್ತಾನೆ. ಇದರೊಂದಿಗೆ ಮೊದಲನೇ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಎರಡನೇ ಎಪಿಸೋಡ್ ನ ಮೊದಲನೇ ಸೀನ್ ನಲ್ಲಿ ಹಸಾನ್ ಕ್ಲೇರ್ಳ ಮನೆಗೆ ಬರೋದನ್ನ ತೋರಿಸ್ತಾರೆ. ಇಬ್ಬರು ಗಂಡ ಹೆಂಡತಿಯಾಗಿದ್ರು ಕೂಡ ಜೊತೆಯಲ್ಲಿ ಇರೋದಿಲ್ಲ. ನಂತರ ಹಸಾನ್ ತನ್ನ ಮಗ ರಾಲ್ನ ಕರ್ಕೊಂಡು ಆಚೆ ಸುತ್ತಾಡೋದಕ್ಕೆ ಅಂತ ಹೊರಡ್ತಾನೆ. ಹಸಾನ್ ತನ್ನ ಮಗನಿಗೆ ಲೂಪಿನ್ ಬುಕ್ ಅನ್ನ ಕೊಟ್ಟು, ಈ ಬುಕ್ ಅನ್ನ ನಿಮ್ಮ ತಾತ ನನಗೆ ಕೊಟ್ಟಿದ್ರು, ಈಗ ನಾನಿದನ್ನ ನಿಂಗೆ ಕೊಡ್ತಾ ಇದ್ದೀನಿ. ಇದನ್ನ ಕೇವಲ ಒಂದು ಬುಕ್ ಅಂತ ನೆಗ್ಲೆಕ್ಟ್ ಮಾಡಬೇಡ, ಇದು ನನ್ನ ಲೈಫ್ ಸ್ಟೈಲ್. ಅಷ್ಟೆಲ್ಲ ಯಾಕೆ,
ನಾನೇ ಲೂಪಿನ್ ಅಂತಾನೆ ಅನ್ಕೋ ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಹಸಾನ್ ಕದ್ದಿದ್ದ ಆಹಾರವನ್ನ ತಗೊಂಡು ಮತ್ತೆ ಅವನ ಫ್ರೆಂಡ್ ನ ಬಳಿ ಹೋಗ್ತಾನೆ. ಆಗ ಅವನ ಫ್ರೆಂಡು ಆಲ್ರೆಡಿ ಇದನ್ನ ನಾನು ಸರಿಯಾಗಿ ಚೆಕ್ ಮಾಡಿದೀನಿ, ಈ ಹಾರಕ್ಕೆ ಇವತ್ತಿನವರೆಗೂ ಯಾವುದೇ ರೀತಿಯ ಡ್ಯಾಮೇಜ್ ಆಗೇ ಇಲ್ಲ ಅಂತ ಹೇಳ್ತಾನೆ. ಅಂದ್ರೆ ಇದರ ಅರ್ಥ ಈ ಹಾರ ಯಾವತ್ತೂ ಕಳ್ಳತನ ಆಗೇ ಇಲ್ಲ, ಹಾಗೆ ಇದರಲ್ಲಿರೋ ಡೈಮಂಡ್ಗಳು ಪ್ರಪಂಚದ ಬೇರೆ ಬೇರೆ ದೇಶಗಳಲ್ಲಿ ಮಾರಾಟ ಕೂಡ ಆಗಿಲ್ಲ. ಹಸಾನ್ ನ ತಂದೆ ಒಬ್ಬ ನಿರಪರಾಧಿಯಾಗಿರ್ತಾರೆ, ಆದ್ರೆ ಹಸಾನ್ 25 ವರ್ಷಗಳಿಂದ ತನ್ನ ತಂದೆ ಒಬ್ಬ ಆರೋಪಿ ಅಂತಾನೆ ಅನ್ಕೊಂಡಿರ್ತಾನೆ. ಹಸಾನ್ ಮತ್ತೆ ತನ್ನ ಫ್ರೆಂಡ್ಗೆ ಆ ಹಾರದಲ್ಲಿರೋ ಅಷ್ಟು ಡೈಮಂಡ್ಗಳನ್ನ ರಿಮೂವ್ ಮಾಡೋದಕ್ಕೆ ಹೇಳ್ತಾನೆ. ಇನ್ನೊಂದ್ ಕಡೆ ಜೂಲಿಯಟ್ ಪ್ಯಾಲೆಗ್ರಿನಿ ತನ್ನ ತಾಯಿಯನ್ನ ಭೇಟಿ ಮಾಡೋದಕ್ಕೆ ಹೋಗ್ತಾಳೆ. ಅವಳ ತಾಯಿ ಈಗ ಅವಳ ತಂದೆಯ ಜೊತೆ ಇರೋದಿಲ್ಲ. ಜೂಲಿಯಟ್ನ ತಾಯಿ ಜೂಲಿಯಟ್ಗೆ ನಿನ್ನ ತಂದೆಯ ಆ ಹಾರ 25 ವರ್ಷಗಳ ಕೆಳಗೆ ಕಳ್ಳತನ ಆದ ರೀತಿನೇ ಮತ್ತೆ ಕಳ್ಳತನ ಆಯ್ತಾ ಅಂತ ಕೇಳ್ತಾಳೆ. ಜೂಲಿಯಟ್ಗೆ ಕೋಪ ಬಂದು ಅಲ್ಲಿಂದ ಹೊರಡ್ತಾಳೆ. ಆಗ ರಿಸೆಪ್ಷನಿಸ್ಟ್ ಜೂಲಿಯಟ್ಗೆ ಒಂದು ಎನ್ವಲಪ್ ಅನ್ನ ಕೊಟ್ಟು ಯಾರೋ ಒಬ್ಬ ವ್ಯಕ್ತಿ ಇದನ್ನ ನಿಮ್ಗೆ ಕೊಡೋದಕ್ಕೆ ಹೇಳ್ದ ಅಂತ ಹೇಳ್ತಾನೆ. ಆ ಎನ್ವಲಪ್ ನ ಒಳಗಡೆ ಒಂದು ಅಡ್ರೆಸ್ ಹಾಗೆ ಭೇಟಿಯಾಗೋ ಸಮಯ ಇರುತ್ತೆ, ಜೊತೆಗೆ ಮಿಸ್ ಆಗಿದ್ದ ಹಾರದ ಒಂದು ಡೈಮಂಡ್ ಕೂಡ ಇರುತ್ತೆ. ಜೂಲಿಯಟ್ಗೆ ಹಾರವನ್ನ ಕಳ್ಳತನ ಮಾಡಿರೋ ವ್ಯಕ್ತಿನ ಈ ಎನ್ವಲಪ್ ಅನ್ನ ಕಳಿಸಿರೋದು ಅನ್ನೋದು ಅರ್ಥ ಆಗುತ್ತೆ. ನೆಕ್ಸ್ಟ್ ಸೀನ್ ನಲ್ಲಿ ಹಸಾನ್ ಪಿಜ್ಜಾ ಡೆಲಿವರಿ ಬಾಯ್ ಡ್ರೆಸ್ ಅನ್ನ ಹಾಕೊಂಡು ಫೋನ್ ನಲ್ಲಿ ಹಲವಾರು ಪಿಜ್ಜಾಗಳನ್ನ ಆರ್ಡರ್ ಮಾಡ್ತಾ ಇರೋದನ್ನ ತೋರಿಸ್ತಾರೆ. ನಂತರ ಅವನ ಫೇಸ್ ಕವರ್ ಮಾಡಿಕೊಂಡು ಜೂಲಿಯಟ್ ನ ಭೇಟಿಯಾಗೋದಕ್ಕೆ ಹೋಗ್ತಾನೆ. ಹಸಾನ್ ಜೂಲಿಯಟ್ ನ ಕೋಟ್ ನಲ್ಲಿ ಒಂದು ಸ್ಪೈ ಮೈಕ್ ಇರೋದನ್ನ ಗಮನಿಸ್ತಾನೆ. ಜೂಲಿಯಟ್ ಹಸಾನ್ಗೆ ನಿನಗೆ ಈ ಹಾರದ ಬದಲಿಗೆ ಎಷ್ಟು ದುಡ್ಡು ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಹಸಾನ್ ನನಗೆ ಬೇಕಾಗಿರೋದು ದುಡ್ಡಲ್ಲ, ನ್ಯಾಯ ಅಂತ ಹೇಳ್ತಾನೆ. ನಂತರ ಆ ಮೈಕ್ ಅನ್ನ ಕವರ್ ಮಾಡಿ ತನ್ನ ಫೇಸ್ ಅನ್ನ ಜೂಲಿಯಟ್ಗೆ ತೋರಿಸ್ತಾನೆ. ಜೂಲಿಯಟ್ ಹಸಾನ್ನ ಅವರ ಡ್ರೈವರ್ನ ಮಗ ಅಂತ ಗುರ್ತು ಹಿಡಿತಾಳೆ. ಹಸಾನ್ ಜೂಲಿಯಟ್ಗೆ ಈ ಹಾರವನ್ನ ಇವತ್ತಿನವರೆಗೂ ಯಾರು ಡ್ಯಾಮೇಜೇ ಮಾಡಿಲ್ಲ, ಹಾಗಿದ್ಮೇಲೆ ಇದರ ಡೈಮಂಡ್ಗಳು ಮಾತ್ರ ಬೇರೆ ಬೇರೆ ದೇಶಗಳಲ್ಲಿ ಸಿಗೋದಕ್ಕೆ ಹೇಗ್ ಸಾಧ್ಯ, ಯಾರೋ ಬೇಕಂತಲೇ ನನ್ನ ತಂದೆಯನ್ನ ಸಿಗಾಕ್ಸಿದ್ದಾರೆ ಅಂತ ಹೇಳ್ತಾನೆ. ಅದಕ್ಕೆ ಜೂಲಿಯಟ್ ಇದ್ದೋಳು ನಿನ್ನ ತಂದೆ ಅಪರಾಧವನ್ನ ಒಪ್ಕೊಂಡಿದ್ರು, ಅದಕ್ಕೇನೆ ಸುಮ್ಮನೆ ಈ ಹಾರವನ್ನ ನಮಗೆ ರಿಟರ್ನ್ ಕೊಟ್ಬಿಡು ಅಂತ ಹೇಳ್ತಾಳೆ. ಪೊಲೀಸ್ ಆಫೀಸರ್ಗೆ ಇಬ್ರು ಏನ್ ಮಾತಾಡ್ತಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಕೇಳಿಸ್ತಾ ಇದ್ದಿದ್ರಿಂದ ತನ್ನ ವ್ಯಕ್ತಿಯನ್ನ ಅವರ ಬಳಿ ಕಳಿಸ್ತಾನೆ. ಆದರೆ ಹಸಾನ್ ಆ ಲೇಡಿಯ ಬಳಿ ಮೈಕ್ ಇರೋದನ್ನ ನೋಡಿ ತಕ್ಷಣ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾನೆ. ಪೊಲೀಸರು ಕೂಡ ಅವನನ್ನ ಹಿಡಿಯೋದಕ್ಕೆ ಅವನ ಹಿಂದೆ ಓಡ್ತಾರೆ. ಆದ್ರೆ ಅಷ್ಟರಲ್ಲಿ ಅಲ್ಲಿಗೆ ಹಲವಾರು ಪಿಜ್ಜಾ ಡೆಲಿವರಿ ಬಾಯ್ಗಳು ಬರ್ತಾರೆ. ಮೈನ್ ಗೇಟ್ ನಲ್ಲಿ ಪೊಲೀಸರು ಒಬ್ಬ ಡೆಲಿವರಿ ಬಾಯ್ ಅನ್ನ ಹಿಡಿತಾರೆ. ಆದ್ರೆ ಮಾಸ್ಕ್ ಅನ್ನ ತೆಗೆದು ನೋಡಿದ್ಮೇಲೆ ಗೊತ್ತಾಗುತ್ತೆ ಇದ್ಯಾರೋ ಬೇರೆ ವ್ಯಕ್ತಿ ಅಂತ. ಅಷ್ಟರಲ್ಲಿ ಅಲ್ಲಿಗೆ ಇನ್ನಷ್ಟು ಡೆಲಿವರಿ ಬಾಯ್ಗಳು ಬರ್ತಾರೆ. ಈ ಕಡೆ ಹಸಾನ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ನೀಟಾಗಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಹಸಾನ್ ತನ್ನ ಮನೆಗೆ ಹೋಗ್ತಾನೆ. ಅವನ ತಂದೆ 25 ವರ್ಷಗಳ ಕೆಳಗೆ ಜೈಲಿನಿಂದ ಕಳಿಸಿದ್ದ ಒಂದು ಲೆಟರ್ ಅನ್ನ ಓಪನ್ ಮಾಡ್ತಾನೆ. ಆ ಲೆಟರ್ ನಲ್ಲಿ ಅವನ ತಂದೆ ನನ್ನ ಮೇಲೆ ಮಾಡಿರೋ ಆರೋಪಗಳೆಲ್ಲ ಸತ್ಯ, ನಾನ್ ನಿನ್ಗೆ ಒಂದೊಳ್ಳೆ ಜೀವನವನ್ನ ಕಟ್ಟಿಕೊಡ್ಬೇಕಂತ ಅನ್ಕೊಂಡಿದ್ದೆ, ಆದ್ರೆ ನನ್ನಿಂದ ಅದು ಸಾಧ್ಯ ಆಗ್ಲಿಲ್ಲ, ನಿನಗೆ ಸತ್ಯ ಕೇವಲ ಲೈಬ್ರರಿಯಲ್ಲಿ ಸಿಗುತ್ತೆ ಅಂತ ಬರ್ದಿರ್ತಾನೆ. ಆದ್ರೆ ಆ ಲೆಟರ್ ನಲ್ಲಿ ಲೈಬ್ರರಿಯ ವರ್ಡ್ನ ಸ್ಪೆಲ್ಲಿಂಗ್ ಮಾತ್ರ ತಪ್ಪಾಗಿ ಬರ್ದಿರುತ್ತೆ. ತಕ್ಷಣ ಅವನಿಗೆ ಅವನ ತಂದೆಯ ಇಂಗ್ಲಿಷ್ ತುಂಬಾ ಸ್ಟ್ರಾಂಗ್ ಆಗಿತ್ತು ಅನ್ನೋ ವಿಷಯ ನೆನಪಾಗುತ್ತೆ. ತಪ್ಪಾಗಿ ಸ್ಪೆಲ್ಲಿಂಗ್ ಅನ್ನ ಬರೆಯೋ ಮೂಲಕ ಖಂಡಿತ ನನ್ನ ತಂದೆ ನನಗೇನೋ ಹೇಳೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಅವನಿಗನ್ಸುತ್ತೆ. ನಂತರ ಅವನು ಆ ಸಮಯದಲ್ಲಿ ಅವನ ತಂದೆಯ ಜೊತೆ ಜೈಲಿನಲ್ಲಿ ಯಾರಿದ್ರು ಅನ್ನೋದನ್ನ ಪತ್ತೆ ಹಚ್ತಾನೆ. ಆಗ ಅವನಿಗೆ ಒಬ್ಬ ವ್ಯಕ್ತಿಯ ಡೀಟೇಲ್ ಸಿಗುತ್ತೆ. ಈ ವ್ಯಕ್ತಿಯ ಹೆಸರು ಇಟನ್ ಕಾಮೆಟ್. ಈ ವ್ಯಕ್ತಿ ಜೈಲಿನ ಲೈಬ್ರರಿಯಲ್ಲಿ ಕೆಲಸ ಮಾಡ್ತಾ ಇದ್ದೋ ಅನ್ನೋ ವಿಷಯ ಕೂಡ ಗೊತ್ತಾಗುತ್ತೆ. ಈ ವಿಷಯವನ್ನ ತನ್ನ ಫ್ರೆಂಡ್ನ ಬಳಿ ಹೇಳ್ತಾನೆ. ಅದಕ್ಕೆ ಅವನ ಫ್ರೆಂಡು ಹಾಗಿದ್ರೆ ಜೈಲಿಗೆ ಹೋಗಿ ಅವನನ್ನ ವಿಚಾರಿಸು ಅಂತ ಹೇಳ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಹಸಾನ್ ಜೈಲಿನಲ್ಲಿ ಪಪ್ಪು ಏಡಾ ಅನ್ನೋ ವ್ಯಕ್ತಿಯನ್ನ ಭೇಟಿ ಮಾಡ್ತಾನೆ. ಇವನು ಕೂಡ ಹಸಾನ್ನ ರೀತಿ ಒಬ್ಬ ಡೇಂಜರಸ್ ಕಳ್ಳ ಆಗಿರ್ತಾನೆ. ಆದ್ರೆ ಇವನಿಗೆ ಹಸಾನ್ನ ಪರಿಚಯನ ಇರೋದಿಲ್ಲ. ಹಸಾನ್ ಏಡಾಗೆ ನಾನ್ ನಿನ್ನನ್ನ ಜೈಲಿನಿಂದ ಆಚೆ ಕಳಿಸ್ತಾ ಇದ್ದೀನಿ, ಹಾಗೆ ನಿನ್ನ ಜಾಗದಲ್ಲಿ ನಾನು ಜೈಲಿನ ಒಳಗಡೆ ಇರ್ತೀನಿ ಅಂತ ಹೇಳ್ತಾನೆ. ಏಡಾಗೆ ಒಂದ್ ಸೆಕೆಂಡ್ಗೆ ಲಡ್ಡು ಬಂದ್ ಬಾಯಿಗೆ ಬಿದ್ದಾಗುತ್ತೆ. ಆದ್ರೆ ಗಾರ್ಡ್ಗಳಿಗೆ ಇದ್ರ ಬಗ್ಗೆ ಗೊತ್ತಾಗೋದಿಲ್ಲ ಅಂತ ಅನ್ಕೊಂಡಿದೀಯ ಅಂತ ಕೇಳ್ತಾನೆ. ಅದಕ್ಕೆ ಹಸಾನ್ ಗಾರ್ಡ್ಸ್ ಗಳನ್ನ ನಾನು ಆಲ್ರೆಡಿ ಸೆಟ್ ಮಾಡಿದೀನಿ, ಅದ್ರ ಬಗ್ಗೆ ನೀನ್ ಟೆನ್ಷನ್ ತಗೊಳ್ಬೇಡ ಅಂತ ಹೇಳ್ತಾನೆ. ಏಡ ಜೈಲಿನಿಂದ ಆಚೆ ಬರ್ತಾನೆ. ಹಸಾನ್ ಏಡಾನ ಜಾಗದಲ್ಲಿ ಅವನ ಸೆಲ್ನ ಒಳಗಡೆ ಹೋಗ್ತಾನೆ. ಇನ್ನೊಂದ್ ಕಡೆ ಪೊಲೀಸ್ ಆಫೀಸರ್ ಜೂಲಿಯಟ್ಗೆ ನೀವಿಬ್ರು ಮಾತಾಡ್ತಾ ಇದ್ದದನ್ನ ನೋಡಿದ್ರೆ ನಿಮ್ಮಿಬ್ರಿಗೂ ಮೊದಲೇ ಪರಿಚಯ ಇರೋ ತರ ಕಾಣಿಸುತ್ತೆ ಅಂತ ಹೇಳ್ತಾನೆ. ಆದ್ರೆ ಜೂಲಿಯಟ್ ಇಲ್ಲ, ನಾನು ಆ ವ್ಯಕ್ತಿಯನ್ನ ಇವತ್ತೇ ಮೊದಲ ಸಾರಿ ನೋಡಿದ್ದು ಅಂತ ಸುಳ್ಳು ಹೇಳ್ತಾಳೆ. ಈ ಕಡೆ ಹಸಾನ್ ಜೈಲಿನಲ್ಲಿ ಸುತ್ತಾಡ್ತಾ ಜೈಲಿನ ಪ್ರತಿಯೊಂದು ಜಾಗವನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾನೆ. ಅಲ್ಲೇ ನಿಂತಿದ್ದ ಕೈದಿಗಳ ಬಳಿ ಹೋಗಿ ಅವ್ರಿಗೆ ಸಿಗರೇಟ್ ಅನ್ನ ಕೊಟ್ಟು ಇಟನ್ ಕಾಮೆಟ್ ನ ಸೆಲ್ ನಂಬರ್ ಏನು ಅಂತ ಕೇಳ್ತಾನೆ. ಅದರಲ್ಲೊಬ್ಬ ಕೈದಿ ಕಾಮೆಟ್ ನ ಸೆಲ್ ನಂಬರ್ 241 ಅಂತ ಹೇಳ್ತಾನೆ. ಇದನ್ನ ಬೇರೆ ಇಬ್ಬರು ಕೈದಿಗಳು ಕೂಡ ಗಮನಿಸ್ತಾ ಇರ್ತಾರೆ. ಹಸಾನ್ ಸೆಲ್ ನಂಬರ್ 241ಗೆ ಹೋಗ್ತಾನೆ. ಈಗ ಅವನಿಗೆ ಕಾಮೆಟ್ ಜೈಲಿನ ಒಳಗಡೆ ಇರೋ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರೋ ವಿಷಯ ಗೊತ್ತಾಗುತ್ತೆ. ಇದಕ್ಕೂ ಮೊದಲು ಹಸಾನ್ನ ಗಮನಿಸ್ತಾ ಇದ್ದ ಇಬ್ರು ಕೈದಿಗಳು ಬಂದು ನೀನು ಏಡಾನ ಜೈಲಿನಿಂದ ಯಾಕೆ ಆಚೆ ಕಳಿಸ್ದೆ, ಅವ್ನು ನಮಗೆ ಹಣ ಕೊಡ್ಬೇಕಿತ್ತು ಅಂತ ಅವನ ಮೇಲೆ ಕೂಗಾಡ್ತಾರೆ. ನೆಕ್ಸ್ಟ್ ಸೀನ್ ನಲ್ಲಿ ಹಸಾನ್ ಹಾಸ್ಪಿಟಲ್ ನಲ್ಲಿ ಡಾಕ್ಟರ್ ಅನ್ನ ಭೇಟಿ ಮಾಡಿ ನನಗೆ ಯಾಕೋ ತುಂಬಾ ಹೊಟ್ಟೆ ನೋವ್ತಾ ಇದೆ, ಅದಕ್ಕೆ ನನ್ನನ್ನು ಅಡ್ಮಿಟ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಅದಕ್ಕೆ ಡಾಕ್ಟರ್ ನೀನಿಲ್ಲಿ ಅಡ್ಮಿಟ್ ಆಗ್ಬೇಕಂದ್ರೆ ಬೇರೆ ಏನಾದರೂ ಸೀರಿಯಸ್ ರೀಸನ್ ಇಟ್ಕೊಂಡು ಬರಬೇಕು ಅಂತ ತಮಾಷೆಯಾಗಿ ಹೇಳ್ತಾಳೆ.
ಹಸನ್ ಮತ್ತೆ ಅದೇ ಕೈದಿಗಳ ಬಳಿ ಹೋಗ್ತಾನೆ. ನಾನ್ ನಿಮಗೆ ₹1 ಕೊಡಲ್ಲ, ಅದೇನ್ ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ. ಅದರಲ್ಲಿ ಒಬ್ಬ ಕೈದಿ ಒಂದು ಶಾರ್ಪ್ ಆಬ್ಜೆಕ್ಟ್ ನಿಂದ ಹಸನ್ನ ಮೇಲೆ ಅಟ್ಯಾಕ್ ಮಾಡ್ತಾನೆ. ಈಗ ಡಾಕ್ಟರ್ ಹಸನ್ನ ಅಡ್ಮಿಟ್ ಮಾಡ್ಕೊಳ್ತಾಳೆ. ಡಾಕ್ಟರ್ ಅಲ್ಲಿಂದ ಹೋದ್ಮೇಲೆ ಹಸನ್ ಇಟನ್ ಕಾಮೆಟ್ನ ಬಳಿ ಹೋಗಿ, ನಿಮಗೆ ಬಾಬಾಕರ್ ಅನ್ನೋ ವ್ಯಕ್ತಿಯ ನೆನ್ಪಿದ್ಯಾ? 25 ವರ್ಷಗಳ ಹಿಂದೆ ನಿಮ್ಮ ಜೊತೆನೆ ಸೆಲ್ ನಲ್ಲಿ ಇರ್ತಾ ಇದ್ರು ಅಂತ ಕೇಳ್ತಾನೆ. ಅದಕ್ಕೆ ಕಾಮೆಟ್, ಅವನೇ ತಾನೆ ಹಾರ ಕದ್ಬಿಟ್ಟು ಸಿಗಾಕೊಂಡಿದ್ನಲ್ಲ ಅಂತ ಹೇಳ್ತಾನೆ. ಆಗ ಹಸನ್, ಇಲ್ಲ, ಅವರು ನಿರಪರಾಧಿ ಅಂತ ಹೇಳ್ತಾನೆ. ಮತ್ತೆ ಕಾಮೆಟ್ ಇದ್ದವನು, ಆಕ್ಚುಯಲ್ ಆಗಿ ಅವನು ನನ್ ಜೊತೆ ಏನಿರ್ಲಿಲ್ಲ, ಯಾವಾಗ್ಲೂ ಒಬ್ಬಂಟಿಯಾಗೆ ಇರ್ತಾ ಇದ್ದ. ನಾನು ಅವನ ಜೊತೆ ಮಾತಾಡಿದ್ದೆ ತುಂಬಾ ಕಡಿಮೆ. ಆದ್ರೆ ಅವ್ನು ನಂಗೊಂದು ಬುಕ್ಕನ್ನು ಕೊಟ್ಟು ನನ್ನನ್ನು ಕೇಳ್ಕೊಂಡು ಯಾರಾದ್ರೂ ನಿನ್ನ ಹತ್ರ ಬಂದ್ರೆ ಈ ಬುಕ್ಕನ್ನು ಅವ್ರಿಗೆ ಕೊಡು ಅಂತ ಮಾತ್ರ ಹೇಳಿದ್ದ. ಆ ಬುಕ್ಕು ನನ್ನ ಟ್ರಂಕ್ನ ಒಳಗಡೆ ಇದೆ ಅಂತ ಹೇಳ್ತಾನೆ. ತಕ್ಷಣ ಹಸನ್ ಕಾಮೆಟ್ನ ಸೆಲ್ಗೆ ಹೋಗಿ ನೋಡಿದ್ರೆ ಅಲ್ಲಿ ಅವನಿಗೆ ಲೂಪಿನ್ನ ಬುಕ್ ಸಿಗುತ್ತೆ. ಆ ಬುಕ್ಕನ್ನು ತಗೊಂಡು ಓದೋದಕ್ಕೆ ಶುರು ಮಾಡ್ತಾನೆ. ಅವನ ತಂದೆ ಪ್ರತಿ ಪೇಜ್ನಲ್ಲೂ ಕೆಲವು ಶಬ್ದಗಳ ಮೇಲೆ ಟಿ ಇಂದ ಮಾರ್ಕ್ ಮಾಡಿರೋದನ್ನ ನೋಡ್ತಾನೆ. ಹಸನ್ ಆ ಎಲ್ಲಾ ಪದಗಳನ್ನ ಜೋಡಿಸಿ ಒಂದು ಹಾಳೆಯಲ್ಲಿ ಬರಿತಾನೆ. ಆಗ ಅವನಿಗೆ ಅವನ ತಂದೆ ಒಬ್ಬ ನಿರಪರಾಧಿ, ಮಿಸ್ಟರ್ ಪ್ಯಾಲೆಗ್ರಿನಿನ ಬೇಕಂತ ಅವನ ತಂದೆಯನ್ನ ಹಾರದ ಕೇಸ್ನಲ್ಲಿ ಸಿಗಾಕ್ಸಿದ್ರು ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಈ ಕಡೆ ಜೂಲಿಯಟ್ ಅವಳ ತಂದೆ ಮಿಸ್ಟರ್ ಪ್ಯಾಲೆಗ್ರಿನಿ ಬಳಿ ಹೋಗಿ, 25 ವರ್ಷಗಳ ಕೆಳಗೆ ನಿಜವಾಗ್ಲೂ ಬಾಬಾಕರ್ ನಿಮ್ಮ ಹಾರವನ್ನ ಕಳ್ಳತನ ಮಾಡಿದ್ರಾ ಅಂತ ಕೇಳ್ತಾಳೆ. ಆ ಮಾತನ್ನ ಕೇಳ್ತಿದ್ದಾಗೆ ಮುದುಕಂಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಅವನೇ ಕದ್ದಿದ್ದ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಕೂಗಾಡ್ತಾನೆ. ಈ ಕಡೆ ಜೈಲಿನಲ್ಲಿ ಹಸನ್ ಬಾಸ್ಕೆಟ್ ಬಾಲ್ ಆಡ್ತಾ ಇರುವಾಗ ಅವನಿಗೆ ಸಿಕ್ಕಾಪಟ್ಟೆ ಹೊಟ್ಟೆ ನೋವು ಕಾಣಿಸ್ಕೊಳ್ಳುತ್ತೆ. ಮತ್ತೆ ಡಾಕ್ಟರ್ನ ಬಳಿ ಹೋಗ್ತಾನೆ. ಡಾಕ್ಟರ್ ಅವನ ಬ್ಯಾಂಡೇಜ್ ಅನ್ನ ಚೇಂಜ್ ಮಾಡ್ತಾಳೆ. ನಂತರ ಹಸನ್ ಕಾಮೆಟ್ನ ಆರೋಗ್ಯವನ್ನ ವಿಚಾರಿಸ್ತಾನೆ. ಕಾಮೆಟ್ ಹಸನ್ಗೆ, ನನ್ಗೊಂದು ಹೆಲ್ಪ್ ಮಾಡ್ತೀಯಾ? ನೀನು ಜೈಲಿಂದ ಆಚೆ ಹೋದ್ಮೇಲೆ ನನ್ನ ಹೆಂಡತಿಗೆ ನಿನ್ನ ಕೈಲಾದಷ್ಟು ಸಹಾಯ ಮಾಡು, ಇದೇ ನನ್ನ ಕೊನೆ ಆಸೆ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ. ಅಲ್ಲಿಂದ ಹೊರಟಾಗ ಡಾಕ್ಟರ್ ಅವನಿಗೆ ನೀನು ಆದಷ್ಟು ರೆಸ್ಟ್ ಮಾಡೋದು ಒಳ್ಳೇದು ಅಂತ ಹೇಳ್ತಾಳೆ. ಹಸನ್ ತನ್ನ ಸೆಲ್ಗೆ ಬಂದು ಮಲ್ಕೊಳ್ತಾನೆ. ಆಗ ಗೂಂಡಾ ಕೈದಿ ಹಸನ್ನ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಅಂತ ಅಲ್ಲಿಗೆ ಬರ್ತಾನೆ. ಡಾಕ್ಟರ್ ಏನೋ ಶಬ್ದ ಆಯ್ತಲ್ಲ ಅಂತ ಅಲ್ಲಿಗೆ ಹೋಗಿ ನೋಡಿದ್ರೆ ಹಸನ್ ಸತ್ತೋಗಿರೋದನ್ನ ನೋಡ್ತಾಳೆ. ಅವನ ಬಾಡಿಯನ್ನ ಜೈಲಿನಿಂದ ಆಚೆ ಪೋಸ್ಟ್ ಮಾರ್ಟಮ್ಗೆ ಅಂತ ತಗೊಂಡು ಹೊರಡ್ತಾರೆ. ಗೂಂಡಾ ಕೈದಿ ತನ್ನ ಸೆಲ್ಗೆ ವಾಪಸ್ ಹೋದ್ಮೇಲೆ ಅವನ ಪಾರ್ಟ್ನರ್ ಅವನಿಗೆ ಹಸನ್ನ ಕಥೆಯನ್ನ ಮುಗಿಸ್ದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಆ ಗೂಂಡಾ, ನಾನು ಅಲ್ಲಿಗೆ ಹೋಗೋ ಅಷ್ಟರಲ್ಲೇ ಅವನು ನೇಣಾಕೊಂಡಿದ್ದ ಅಂತ ಹೇಳ್ತಾನೆ. ಹಸನ್ ಲೂಪಿನ ಎಲ್ಲಾ ವಿದ್ಯೆಗಳನ್ನ ಚೆನ್ನಾಗಿ ಕಲ್ತ್ಕೊಂಡಿದ್ರಿಂದ ಬಾಲನ್ನ ಬಾಸ್ಕೆಟ್ ನಲ್ಲಿ ಹಾಕೋ ನೆಪ ಮಾಡ್ಕೊಂಡು ಬಾಸ್ಕೆಟ್ ಇಂದ ನೆಟ್ಟನ್ನ ಕಿತ್ಕೊಂಡು ಯಾರಿಗೂ ಗೊತ್ತಾಗದೇ ಇರೋ ಹಾಗೆ ಎತ್ತಿಟ್ಕೊಂಡಿರ್ತಾನೆ. ಹಾಸ್ಪಿಟಲ್ ಇಂದ ಆಚೆ ಬರುವಾಗ ಕೆಲವು ಮೆಡಿಸಿನ್ ಗಳನ್ನ ತಗೊಂಡ್ ಬಂದಿರ್ತಾನೆ. ಬೇಕಂತಾನೆ ಆ ಮಾತ್ರೆಗಳನ್ನ ಓವರ್ ಡೋಸ್ ಆಗಿ ತಗೊಂಡು ತನ್ನ ಹಾರ್ಟ್ ಬೀಟ್ ಅನ್ನು ಸ್ಲೋ ಮಾಡ್ಕೊಂಡು ಎಲ್ಲರ ಕಣ್ಣಿಗೆ ತಾನು ಆತ್ಮಹತ್ಯೆ ಮಾಡ್ಕೊಂಡಿರೋ ತರ ತೋರಿಸ್ಕೊಂಡಿರ್ತಾನೆ. ನಂತರ ಆಂಬ್ಯುಲೆನ್ಸ್ ನಿಂದ ಸೈಲೆಂಟ್ ಆಗಿ ಎಸ್ಕೇಪ್ ಆಗ್ತಾನೆ. ನೆಕ್ಸ್ಟ್ ಸೀನ್ ನಲ್ಲಿ ಹಸನ್ ಮಿಸ್ಸಸ್ ಪ್ಯಾಲಿಗ್ರಿನಿಯನ್ನ ಭೇಟಿಯಾಗೋದಕ್ಕೆ ಅವಳ ಹೋಟೆಲ್ಗೆ ಹೋಗ್ತಾನೆ. ಅಲ್ಲಿ ಒಬ್ಬ ಹೋಟೆಲ್ ಸ್ಟಾಫ್ನ ಎಂಟ್ರಿ ಕಾರ್ಡನ್ನ ಎತ್ಕೊಂಡು ಮಿಸ್ಸಸ್ ಪ್ಯಾಲಿಗ್ರಿನಿಯ ರೂಮ್ನ ಒಳಗಡೆ ಹೋಗ್ತಾನೆ. 25 ವರ್ಷಗಳ ಕೆಳಗೆ ನನ್ನ ತಂದೆಗೆ ಎಲ್ಲರೂ ಸೇರ್ಕೊಂಡು ಏನ್ ಮಾಡಿದ್ರಿ ನಿಜ ಹೇಳಿ ಅಂತ ಕೇಳ್ತಾನೆ. ಅದಕ್ಕೆ ಮಿಸ್ಸಸ್ ಪ್ಯಾಲಿಗ್ರಿನಿ, ನಾನು ನಿನ್ನ ತಂದೆಗೆ ಶಿಕ್ಷೆ ಕಡಿಮೆ ಆಗ್ಲಿ ಅಂತ ಅವರ ಬಳಿ ಕನ್ಫೆಷನ್ ಲೆಟರ್ಗೆ ಸೈನ್ ಮಾಡಿಸ್ಕೊಂಡಿದ್ದೆ ಅಷ್ಟೇ. ಆದ್ರೆ ಕೋರ್ಟ್ನಲ್ಲಿ ಅವ್ರಿಗೆ ಕಠಿಣ ಶಿಕ್ಷೆ ಆಯ್ತು. ಅದೇ ಕಾರಣಕ್ಕೆ ಅವರು ಜೈಲಿನಲ್ಲೇ ಆತ್ಮಹತ್ಯೆಯನ್ನ ಮಾಡ್ಕೊಂಡ್ರು. ನಿನ್ನ ತಂದೆಯ ಸಾವಿನ ನಂತರ ನಿಂಗೆ ಗೊತ್ತಾಗದೇ ಇರೋ ಹಾಗೆ ಪ್ರತಿ ವಿಷಯದಲ್ಲೂ ನಾನು ನಿನಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳ್ತಾಳೆ. ನನ್ನ ತಂದೆಯನ್ನ ಸಾಯಿಸಿ ಈಗ ನನಗೆ ಸಹಾಯ ಮಾಡಿದ್ದೀನಿ ಅಂತ ಹೇಳ್ತಾ ಇದೀಯಾ ಅಂತ ಹಸನ್ ಅವಳ ಮೇಲೆ ರೈಸ್ ಆಗ್ತಾನೆ. ಆಗ ಮಿಸ್ಸಸ್ ಪ್ಯಾಲಿಗ್ರಿನಿ, ನನಗೊಬ್ಬ ಪೊಲೀಸ್ ಆಫೀಸರ್ ನಿನ್ನ ತಂದೆಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ರು ಅಂತ ಹೇಳ್ತಾಳೆ. ಹಸನ್ ಆ ಪೊಲೀಸ್ ಆಫೀಸರ್ನ ಹೆಸರೇನು ಅಂತ ಕೇಳ್ತಾನೆ. ಮಿಸ್ಸಸ್ ಪ್ಯಾಲಿಗ್ರಿನಿ, ಆ ಪೊಲೀಸ್ ಆಫೀಸರ್ನ ಹೆಸರು ಡ್ಯೂಮೌಂಟ್. ಆದ್ರೆ ಅವ್ನು ನಿನ್ನ ತಂದೆಗೆ ಯಾಕೆ ಸಹಾಯ ಮಾಡಲಿಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ನಂತರ ಹಸನ್ ಅವನ ಫ್ರೆಂಡ್ ಅನ್ನ ಭೇಟಿಯಾಗಿ ಆ ಹಾರದಲ್ಲಿದ್ದ ಒಂದು ಡೈಮಂಡ್ ಅನ್ನ ತಗೊಂಡು ಇಟನ್ ಕಾಮೆಟ್ ನ ಮನೆಗೆ ಹೋಗ್ತಾನೆ. ಕಾಮೆಟ್ ನ ಹೆಂಡತಿಗೆ ಗೊತ್ತಾಗದೇ ಇರೋ ಹಾಗೆ ಫೋಟೋ ಫ್ರೇಮ್ ನ ಬಳಿ ಆ ಡೈಮಂಡ್ ಅನ್ನ ಇಡ್ತಾನೆ. ಇದರಿಂದ ಜೈಲಿನಲ್ಲಿದ್ದ ಕಾಮೆಟ್ ನ ಕೊನೆ ಆಸೆಯನ್ನ ಈಡೇರಿಸ್ತಾನೆ. ಈ ಕಡೆ ಯೂಸೆಫ್ ಈ ಕೇಸ್ನ ಬಗ್ಗೆ ಫುಲ್ ತಲೆ ಹುಳ ಬಿಟ್ಕೊಂಡು ಸ್ಟಡಿ ಮಾಡ್ತಾ ಇರ್ತಾನೆ. ಆಗ ಅವನಿಗೆ 25 ವರ್ಷಗಳ ಹಿಂದೆ ಹಾರವನ್ನ ಕಳ್ಳತನ ಮಾಡಿದ ಬಾಬಾಕರ್ನ ಫೈಲ್ ಸಿಗತ್ತೆ. ಹಸನ್ ಮನೆಗೆ ಬಂದು ಕಂಪ್ಯೂಟರ್ ನಲ್ಲಿ ಮಿಸಸ್ ಪ್ಯಾಲಿಗ್ರಿನಿಯ ಮಾತನ್ನ ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ಅವನ ತಂದೆಯ ಕೇಸನ್ನ ಆ ಸಮಯದಲ್ಲಿ ಯಾವ ಪೊಲೀಸ್ ಆಫೀಸರ್ ಹ್ಯಾಂಡಲ್ ಮಾಡ್ತಾ ಇದ್ರು ಅನ್ನೋದನ್ನ ಚೆಕ್ ಮಾಡ್ತಾನೆ. ಆಗ ಅವನಿಗೆ ಮಿಸಸ್ ಪ್ಯಾಲಿಗ್ರಿನಿ ಹೇಳಿದ್ದು ನಿಜ ಅಂತ ಅವನಿಗೆ ಅರ್ಥ ಆಗತ್ತೆ. ಇದರೊಂದಿಗೆ 2ನೇ ಎಪಿಸೋಡ್ ಇಲ್ಲಿಗೆ ಎಂಡ್ ಆಗುತ್ತೆ. ಹಸನ್ ನೆಕ್ಸ್ಟ್ ಏನ್ ಮಾಡ್ತಾನೆ ಅನ್ನೋದನ್ನ ನೆಕ್ಸ್ಟ್ ಎಪಿಸೋಡ್ ನಲ್ಲಿ ನೋಡೋಣ. ನೆಕ್ಸ್ಟ್ ಪಾರ್ಟ್ಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಮತ್ತೆ ಸಿಗೋಣ ನೆಕ್ಸ್ಟ್ ಪಾರ್ಟ್ ನಲ್ಲಿ. ನಮಸ್ಕಾರ.